ನಾನು ಮುಂಚೆಯಿಂದ ಏನ್ ಹೇಳ್ತಾ ಇದ್ದೀನಿ, ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೋಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗೆ ಬಿಡೋದು? ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಳು ಏನ್ ಮಾಡ್ತಾ ಇದ್ದಾರೆ? ತೋರಿಸ್ಬಿಡಿ ಒಂದು ಬಿಜೆಪಿ ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರಿಸ್ಬಿಡಿ ನನಗೆ. ಒಬ್ಬ ಬಿಜೆಪಿ ಮಗ. ಹೌದಪ್ಪ, ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀರಿ, ಗೌಮೂತ್ರ ಕುಡಿಯೋದು ಒಬ್ಬ ಬಿಜೆಪಿ ನಾಯಕರ ಮಗ ತೋರಿಸಿ, ಒಬ್ರು ತೋರಿಸ್ಬಿಡಿ ನಂಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ಮನೆ ಯಾವುದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಚಡ್ಡಿ ಪ್ಯಾಂಟ್ ಹಾಕೊಳೋದಲ್ಲ. ಫುಲ್ ಟೈಮ್ ಪ್ರಚಾರಕ್ಕೆ ಯಾರಿದ್ದಾರೆ? ಕೋಮ ಗಲಭೆಗಳೆಲ್ಲ ಯಾರು ಸಾಯ್ತಾ ಇದ್ದಾರೆ ಸರ್? ಇವ್ರ ಮಕ್ಳು ಹೋಗ್ತಾರ ಅಲ್ಲಿ? ಇವತ್ತು ನಾನು ಹೇಳ್ತಾ ಇರೋದೇ ಬಹುಶಃ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಾಯ್ತು, ಎಷ್ಟಿದೆ ಇವರೆಲ್ಲ ಪರೇಶ್ ಮೇಸ್ತಾ ಹೆಸರಲ್ಲಿ ಎಲೆಕ್ಷನ್ ಗೆದ್ರಲ್ಲ ಅಪ್ಪ, ಹೋಗಿದಾರ ಅವ್ರ ಮನೆಗೆ? ಬೇರೆ ಬೇರೆ ಎಷ್ಟೊಂದು ಜನ ತೀರೋದ್ರಲ್ಲ ಪಾಪ ಮಕ್ಕಳು. ಎಲ್ಲಿ, ಎಷ್ಟು ವಯಸ್ಸವ್ರದ್ದು? 22, 25, 28. ಅಂದ್ರೆ ಬಹಳ ಸಂತೋಷದ ವಿಷಯ. ಈಗನ ಜಾಗೃತರಾಗಿ ದಯವಿಟ್ಟು ಒಂದು ಉದ್ಯೋಗ ಹುಡುಕಿ, ತಮ್ಮ ಕುಟುಂಬದವರಿಗೆ ಒಂದು ನೆರವಾಗಿ. ಈ ಕೋಮ ಗಲಭೆಗಳು, ಕೋಮ ಘರ್ಷಣೆಗಳಿಗೆಲ್ಲ ಇವರೆಲ್ಲ ನಿಮ್ಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ದಯವಿಟ್ಟು ಅದನ್ನ ಬಿಡಿ. ಇವರೆಲ್ಲ ಹೇಳ್ತಾ ಇದಾರಲ್ಲ RSS ಅವರು, ಇವರೆಲ್ಲರೂ ಒಂದ್ಸರಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ ನೋಡಿದೀರಾ? ನೋಡಿ, ಅದಿನ್ನಾನು ಕೂಡ ಕ್ಯಾಬಿನೆಟಿಗೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡಿ ನೋಡ್ತೀವಿ. ಬಿಜೆಪಿಗೆ ಏನಕ್ಕೆ ಅಷ್ಟ ಆತಂಕ ಇದೆ? ಅವರು ಜಾತಿ ಗಣತಿ ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ ಮಾಡಿ, ಗುಜರಾತ್ ಅಲ್ಲಿ ಮಾಡಿ, MP ನಲ್ಲಿ ಮಾಡಿ, ಉತ್ತರ ಪ್ರದೇಶನಲ್ಲಿ ಮಾಡಿ, ದೇಶಾದ್ಯಂತ ಮಾಡಿ. ಜಿತ್ನಿ ಆಬಾದಿ ಉತ್ನಾ ಹಕ್ ಅಂದ್ಬಿಟ್ಟು ಏನು ಸ್ಲೋಗನ್ಗಳಿಗೆ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ, ಒಳ್ಳೇದೇ. ಫಸ್ಟ್ ಅಲ್ಲಿ ಮಾಡ್ಬಿಟ್ಟು ನಮಗೆ ಉಪದೇಶ ಮಾಡಕ್ ಹೇಳಿ. ಲೀಗಲ್ ಸಪೋರ್ಟ್ ಕೊಡ್ತೀವಿ ಅಂತ ಮಹಾರಾಷ್ಟ್ರದವರು ನೋಡಿ, ಅವರ ಸಂಘಟನೆಗಳಿಗೆ ಅವ್ರೇನ್ ಸಪೋರ್ಟ್ ಮಾಡಬೇಕು ಅವ್ರು ಮಾಡ್ಕೊಳ್ಳಿ. ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ, ಜಲ, ನಾಡಿನ ವಿಚಾರ, ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನ್ ಮಾಡ್ಬೇಕೋ ಮಾಡ್ಲಿ. ಅವ್ರ MESಗಾನ ಬ್ಯಾಕ್ ಮಾಡ್ಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡ್ಲಿ. ಆದ್ರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರು ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಲ್ಲ. ಯಾರೋ ಒಬ್ರು ಸಂಘಟನೆ ಹೇಳ್ತಾರೆ, ಒಬ್ರು ಮುಖ್ಯಮಂತ್ರಿ ಹೇಳ್ತಾರೆ, ಮಂತ್ರಿ ಹೇಳ್ತಾರೆ ಅಂದ ತಕ್ಷಣನೇ ನಾವು ಹೆಂಗ್ ಬೇಕಂಗೆ ಅಡ್ಡ ಗೆರೆಗಳನ್ನ ಇಳಿಯಕ್ ಆಗೋದಿಲ್ಲ. ಇದೆಲ್ಲ ರಿಆರ್ಗನೈಸೇಷನ್ ಸಮಿತಿ ಮುಖಾಂತರ ಆಗಿದೆ. ಭಾಷಾವಾರು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನಲ್ಲಿ ಕೂತಾಗ ಆಗಿರೋದು ಇವೆಲ್ಲಾನು. ಏನಾದ್ರು ಮಾಡ್ಲಿ, ಅವ್ರು ಬ್ಯಾಕ್ ಮಾಡ್ಲಿ. ಯಾವಾಗ್ಲೂ ಗಡಿಯಲ್ಲಿ ಕಿತಾಪತಿ ತೆಗಿತಾರೆ. ಈಗ ಸರ್ಕಾರನೇ ಸಪೋರ್ಟ್ ಕೊಡ್ತೀವಿ ಅಂತಂದ್ರೆ ಅವ್ರ ಉಪಟಳ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಫ್ ಗವರ್ಮೆಂಟ್ ಇಸ್ ಬ್ಯಾಕಿಂಗ್ ದೆಮ್ ಅಪ್ ಲೀಗಲಿ, ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡಿಕೊಡೋದಾಗ್ಲಿ ಅದು ಮಾಡಬಾರ್ದು. ಅದಕ್ಕೆ ಮಾಡೋಕ್ಕೆ ನಮ್ಮ ಕಡೆನೂ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ವಾರ್ನಿಂಗ್ ಅನ್ನ ತಿಳ್ಕೊಳ್ಳಿ ಅಥವಾ ಕಿವಿ ಮಾತಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಬಂದು ನೀವು ಪುಂಡಾಟಿಕೆ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಹೋರಾಟ ಮಾಡೋದು, ಘರ್ಷಣೆಗಳಿಗೆ ಆಸ್ಪದ ಮಾಡಿಕೊಡೋದು ನಾವು ಅಲೋವ್ ಮಾಡೋದಿಲ್ಲ. ನೀವು ಮಾಡಿ, ಕಾನೂನು ಹೋರಾಟ ಮಾಡಿ, ನಿಮ್ಮ ಬೇಡಿಕೆ ಏನಿದೆ ಪ್ರಸ್ತಾಪ ಮಾಡಿ, ವಾಟ್ ಎವರ್ ಈಸ್ ವಿತ್ ಇನ್ ಲೀಗಲ್ ಆಂಬಿಟ್ ಮಾಡಿ, ನಮಗೇನು ತಕರಾರಿಲ್ಲ. ನಾವು ಕೂಡ ಮಾಡ್ತೀವಿ. ಹಾಗಂತ ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಆಸ್ ಅ ಗವರ್ಮೆಂಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಆ್ಯಂಡ್ ಐ ಆಮ್ ಶ್ಯೂರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಷ್ಟು ಪ್ರಬುದ್ಧತೆ, ಅಷ್ಟು ಪ್ರಜ್ಞೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಶೋಕ್ ಅವರು ಪತ್ರ ಬರೆದಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ 50,000 ಎಷ್ಟು ಸಾಲ ಇದೆ 50,000 ಕೆಳಗಡೆ ಇರೋರಿಗೆ ಮಾಡಕ್ ಕೇಳಿ. ಪ್ರಧಾನ ಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು? ಹೌದು ಸರ್, ನಾವೇ ಈಗ VBG ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವ್ದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡ್ಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡ್ಬೇಕು. ರೈತರ ಸಾಲನು ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗೆ ನೆನಪಿಸ್ತೀನಿ.
ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು, ನನಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಹತ್ರ ಏನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನೆ ದುಡ್ಡಿಂದು ಅಂತ ಹೇಳಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇನ್ನ ಈಗ ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ವರದಿಗಳನ್ನು ಸಲ್ಲಿಸಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡಬೇಕು ಅಂದ್ರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದರೆ ನಿಮ್ಮ ಸಹಕಾರ ಏನಿದೆ, ಅದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತು ನಿಮ್ಮ ಎಂ ಪಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಬರೀ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ನಾವು ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತಾ ಇದ್ದಾರೆ. ಬರ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕಂತ ಸಲಹೆ ಪಡಿತಾ ಇದ್ದಾರೆ, ವರದಿ ಪಡಿತಾ ಇದ್ದಾರೆ. ಅದು ಏನು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಡ್ರಾಟ್ ಡಿಕ್ಲೇರ್ ಆಗಬೇಕಾಗಿದೆ, ಅದಕ್ಕೆ ಏನೇನು ಬೇಕು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ತಾನೇ ಇವೆಲ್ಲನು. ಮತ್ತು ಡ್ರಾಟ್ ಡಿಕ್ಲೇರ್ ಮಾಡಕ್ಕೆ ಹೇಳಿ ಕೇಂದ್ರ ಸರ್ಕಾರಕ್ಕೆ. ಯಾಕೆ ವಿಳಂಬ ಮಾಡ್ತಾ ಇದೆ? ನಮಗೆ ಪ್ರವಚನ ನೀಡೋದು ಬಿಟ್ಟು ಅಶೋಕ್ ಅವರಿರ್ಬೋದು, ವಿಜೇಂದ್ರ ಅವರಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ. ಮಾನವೀಯತೆ ದೃಷ್ಟಿಯಿಂದ ತುರ್ತಾಗಿ ನೀವು ನಿಯಮಗಳನ್ನು ಸರಳೀಕರಣ ಮಾಡಿ ಸಡಲ್ಗೊಳಿಸಿ ಬರೋದು ಡಿಕ್ಲೇರ್ ಮಾಡಕ್ಕೆ ಹೇಳಿ. ಸರ್, ನಿನ್ನೆ ಕೆಲವೊಂದು ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಂದರ್ಭದಲ್ಲೇನೆ ಒಕ್ಕಲಿಗ ನಾಯಕರು ಅಷ್ಟು ಜನ ನಿನ್ನೆ ಡಿನ್ನರ್ ಸೇರಿದ್ರು. ಈಗ ಸೇರಬಾರ್ದು ಅಂತ ಏನಪ್ಪ, ಊಟ ಮಾಡೋಕ್ಕೂ ನಿರ್ಬಂಧ ಇದೆ ಅನ್ರಿ ನಿಮ್ದು. ಈಗ ನಾವು ಒಂದಿಬ್ರು ಮೂರು ಜನ ಕಾಫಿ ಕುಡಿಯೋಕೆ ಹೋದ್ರು ಅದನ್ನು ನೀವು ಸಂಘಟಿತರಾಗ್ತಾ ಇದ್ದಾರೆ ಹೈಕಮಾಂಡ್ ವಿರುದ್ಧ ಅಂತ ನೀವು ಬ್ರೇಕಿಂಗ್ ಹಾಕ್ಬಿಟ್ರೆ ನಾ ಏನು ಮಾಡಲಿ? ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ನಾನು, ಮನೆಗೆ ಹೋಗಿದ್ದೆ, ಅಂದರೆ ಖರ್ಗೆ ಸಾಹೇಬ್ರ ಮನೆಗೆ ಡೆಲ್ಲಿನಲ್ಲಿ. ಬ್ರೇಕಿಂಗ್ ನ್ಯೂಸು, ಪ್ರಿಯಾಂಕ್ ಖರ್ಗೆ AICC ಅಧ್ಯಕ್ಷರ ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಈಗ ಇರೋದು ಅಲ್ಲೇ ಅಲ್ವಾ? ಈಗ ನಾನು ಏನು ಮಾಡೋಕ್ಕಾಗ್ತದೆ? ಹಿಂಗೆಲ್ಲ ನೀವು ಇಲ್ಲ, ಅದೇ ಹೇಳ್ತಾ ಇರೋದು. ಅದು ಬ್ರೇಕಿಂಗು. ಎಲ್ಲಿ ನಿಮ್ಮ ಇವರೇ ಏನಿದವ್ರೆ ಹಾಕಿದ್ದು ಏನು, ಅದು ಹಿಂದಿ ಇಂಗ್ಲೀಷ್ನಲ್ಲೆಲ್ಲ ಬ್ರೇಕಿಂಗ್. ಪ್ರಿಯಾಂಕ್ ಖರ್ಗೆ ವಿಸಿಟ್ಸ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೌಸ್ ಅಂತೆ. ಅರೆ, ನಮ್ಮ ತಂದೆ ಅವರೇ ಇದ್ದಾರೆ, ಅವ್ರು ನಮ್ಮ ಮನೆಗೆ ಅಲ್ಲೇ ಇರೋದು ನಾನು ವಾಸ. That news is based on position. The position you are taking. ನೋಡಿ ಬಹಳ ಸ್ಪಷ್ಟವಾಗಿ ಇದ್ರದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫುಲ್ ಕ್ಯಾಬಿನೆಟ್ ಆಗಬೇಕು. ಬಹಳ ಯಾಕಂದ್ರೆ ಒಂದು ಸರ್ಕಾರ ನಡಿಬೇಕು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ಆಗುತ್ತೆ, ಇನ್ನೇನು ಒಂದು ವಾರ 2 ವಾರದಲ್ಲಿ ಆಗುತ್ತೆ. ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಗಿಡಗಳನ್ನು ನೆಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರ ಆಯ್ತು ಸರ್. ಆದ್ರೆ 12 ದಿನದಾಗ ಎಲ್ಲ ಗಿಡಗಳು ಹೋಗ್ಬಿಟ್ಟಿದೆ ಸರ್. 10 ಕೋಟಿ ರೂಪಾಯಿ ವೇಸ್ಟ್. ಏನಾಗಿದೆ ಅದಕ್ಕೆ? ಎಲ್ಲ ಒಂದ್ ಮರಗಳು ಇಲ್ಲ, ನೀರ್ ಹಾಕೋರು ಇಲ್ಲ, ಗಿಡಗಳನ್ನ ಎಲ್ಲ ನೋಡಿ. ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀರಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವ ಟೈಮು ಪೋಸ್ಟ್ರೇಗೆ? ವಿಲ್ ಸಿ ವಾಟ್ ಎವರ್ ಇಟ್ ಇಸ್, ಐ ಚೆಕ್ ಆನ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ಮದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಅಬ್ಜೆಕ್ಷನ್? ನೋ ಅಬ್ಜೆಕ್ಷನ್ಸ್ ಏನಿಲ್ಲ. ನೋಡಿ ಸಿಎಂ ಗೆ ಲೆಟರ್ ಬರ್ದಿದ್ದಾರೆ. ನೋಡಿ, ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನಮ್ಗೆ. ನೋಡಿ, NRIಗಳು ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂಥ ಒಂದು ಛಾಪನ್ನು ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನು ನಾವು ತಂದಾಗ ಬಂಡವಾಳಕ್ಕಾಗಲಿ ಉದ್ಯೋಗ ಅವಕಾಶಕ್ಕಾಗಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರಲ್ಲ, ನಮಗೂ ನೇರವಾಗಿ ಬರಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ಮಾಡಬೇಕಾಗಿರೋ ನಿರ್ವಹಣೆ ಮಾಡಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲನೂ ಸೇರೇ ಮಾಡಬೇಕು. ಯಾವುದು
ಯಾವ ಇಲಾಖೆಯ ಅಧಿಕಾರನೂ ಕಸ್ಕೋತಾ ಇಲ್ಲ, ಅಥವಾ ಯಾವ ಇಲಾಖೆಯ ಒಂದು ಶಿಷ್ಟಾಚಾರ ಇರ್ಬೋದು ಅಥವಾ ನೀತಿಗಳ ಮೇಲೆ ಕೂಡ ಟ್ರ್ಯಾಂಪಲ್ ಆಗ್ಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂಥ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದರೆ ಇವಾಗ ಮುಂಚೆ ಥರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಷನಿಗೆ ಇರ್ಬೋದು. ಸೊ ಒಂದು ವ್ಯವಸ್ಥಿತ, ಅದು ಯಾರೇ ಇರಲಿ, ಈಗ ಸರ್ಕಾರ ನಮ್ದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ರಾಯಭಾರಿಗಳ ಜೊತೆ. ಆದರೆ ನಾನು ಹೋದ್ಮೇಲೆ ಏನಾಗುತ್ತೆ, ಬೇರೆ ಸರ್ಕಾರ ಬಂದಾಗ ಇದು ಅವಾಗ ಗೊತ್ತಾಗ್ತದಲ್ಲ ಜನರಿಗೆ. ಕರ್ನಾಟಕ ಪರಿಚಯ ಆಗ್ತಾರೆ, ಬೆಂಗಳೂರು ಪರಿಚಯ ಆಗ್ತಾರೆ, ಬಂಡವಾಳ ಬರುತ್ತೆ, ಒಪ್ಪಂದಗಳಾಗ್ತದೆ, ಕೊಲಾಬ್ರೇಷನ್ಸ್ ಆಗ್ತದೆ, ಅಲಯನ್ಸಸ್ ಆಗ್ತಾರೆ, ಸಿಸ್ಟರ್ ಸಿಟೀಸ್ ಆಗ್ತದೆ. ಕಲ್ಚರಲ್ ಇರ್ಬೋದು, ಟೂರಿಸಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು. ಜಪಾನ್ ಅವರು ಸ್ಕಿಲ್ ಕಾರಿಡಾರ್ ಕೇಳ್ತಾ ಇದ್ದಾರೆ, ಯಾರ ಹತ್ರ ಹೋಗ್ಬೇಕು ಅವರು? ಸೊ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಇಲಾಖೆ ಮಾಡಿದಾಗ ಏನಾಗ್ತದೆ, ಅವ್ರಿಗೆ ಹತ್ರ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಏನು ನಿರ್ವಹಣೆ ಮಾಡಬೇಕು ಆ ಇಲಾಖೆ ಮಾಡ್ತಾರೆ. ಬಟ್ ಎನಿವೆ ಇಟ್ ಈಸ್ ಸ್ಟಿಲ್ ಇನ್ ಪ್ರೊಸೆಸ್. RSS ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಗೌರವ ಸಿಗುತ್ತೆ ಅಂತ ಅವರ ಹೈಕಮಾಂಡ್ ಹೇಳಿದೆ, ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಮೊನ್ನೆ RSS ಮೀಟಿಂಗ್ ಆಗಿರೋ ಟೈಮ್ನಲ್ಲಿ ಹೇಳಿದ್ದಾರೆ. ಅದೇ ಅವರಿಗೂ ನನ್ನ ಬಗ್ಗೆ ಮಾತಾಡಿದ್ರೆ ಉನ್ನತ ಸ್ಥಾನ ಸಿಗ್ತದಂತನಾ? ಈಗ ನೀವು ತೆಗ್ದು ನೋಡಿ, BJP ಅವರ ಸಾಮಾಜಿಕ ಜಾಲತಾಣ ತೆಗ್ದು ನೋಡಿ. DK ಸಾಹೇಬ್ರ ಬಗ್ಗೆ 5 ಸರಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ 5 ಸರಿ, ನನ್ನ ಬಗ್ಗೆ ಒಂದು 3 ಸರಿ. ಅಂದರೆ ಅವ್ರ ಸಂಬಳ ಸಿಗ್ತಾ ಇರೋದೇ ನಮ್ಮಿಂದ ಅಲ್ಲ. ನನ್ನ ಹೆಸರು ಹೇಳಿಲ್ಲ ಅಂದರೆ ಬಹುಶಃ ಅವರೆಲ್ಲ ನಿರುದ್ಯೋಗ ಆಗ್ತಾ ಇದ್ರೇನೋ, ನಮ್ಮ BJP IT ಸೆಲ್ದವರು ಇವೆಲ್ಲ. ನಾನು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಲ್ಲಪ್ಪ. ಈಗ ನಾನು ಕೇಳಿರೋ ಪ್ರಶ್ನೆ ಅದು ಯಾವುದಾದ್ರೂ ಅನ್ಕಾನ್ಸ್ಟಿಟ್ಯೂಷನಲ್ ಇದೆಯಾ, ಇಲ್ಲಾಜಿಕಲ್ ಇದೆಯಾ? ಬಿಟ್ಬಿಡಿ, ಅನ್ಕಾನ್ಸ್ಟಿಟ್ಯೂಷನಲ್ ಬಿಟ್ಬಿಡಿ, ಇಲ್ಲಾಜಿಕಲ್ ಇದೆಯಾ? ಅದಕ್ಕೆ ಅವರಿದೆ. ಈಗ ಏನು ಮಾಡೋದು, ವಿಶೇಷ ಪ್ರೀತಿ ಇದೆ ಅಷ್ಟೇ ಇಲ್ಲ. ನೀವು ಮುಂದೆ ನೋಡಿ, ನಿಮ್ಮ ಪಾಪ ಅಮಿತ್ ಶಾ ಅವರೆಲ್ಲ ನಮ್ಮ ಬಗ್ಗೆ ದಾಖಲೆಗಳು ತಗೊಂಡಿದ್ದಾರೆ. RSS ಅವರು ಬರೇ ನಿಮ್ಮ ಇಲ್ಲಿ ಅಲ್ಲ, ಅಲ್ಲೂ ಕೂಡ ಹೇಳಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಪ್ಪ, ಸರ್ದಾರ್ ಪಟೇಲ್ ಆದ್ಮೇಲೆ ನೀನೇ ದೊಡ್ಡ ಹೋಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡು ಓಡಾಡ್ತೀರಾ, ನೀವೇನು ಪ್ರಿಯಾಂಕ್ ಖರ್ಗೆ ಏನು ಮಾಡ್ತಾ ಇಲ್ಲ ಅಂತ ದಾಖಲೆ ತಗೊಂಡಿದ್ದಾರೆ. ಈಗ ಇನ್ನು ಕೆಲವು ವಾರದಲ್ಲಿ ಪ್ರಾಸಿಕ್ಯೂಷನಿಗೂ ಕೇಳ್ತಾರೆ. ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು. ಅದು ಇಷ್ಟು ಬೇಗ ಆಗಲ್ಲ, ಆಗುತ್ತೆ, ಬಟ್ ಇಷ್ಟು ಬೇಗ ಆಗಲ್ಲ. ಸಂಘಟನೆ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಸರ್. ಅಂದ್ರೆ ಕೊಲೆ ಕೇಸುಗಳಲ್ಲಿ ದಾಖಲಾದವರಿಗೆ ಸಂಘ ಪರಿವಾರದವರು ಯಾವುದೇ ಹೆಲ್ಪ್ ಮಾಡಲ್ಲ. ನಾವು ಜೈಲಿಗೆ ಹೋಗ್ತೀವಿ, 9 ವರ್ಷ ಆಯ್ತು. ಇವತ್ತು ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾವ್ರ? ಅವ್ರ ಕಾರ್ಯಕರ್ತರು. ಅದೇ ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾ ಇದ್ದಾರ? ನಾನು ಮುಂಚೆಯಿಂದ ಏನ್ ಹೇಳ್ತಾ ಇದ್ದೀನಿ, ಈ ಶಾಲು, ಈ ನಿಮ್ಮ ಗೋಶಾಲೆಗೆ ಹೋಗ್ಬೇಕು, ಗೌಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋ ರಕ್ಷಣೆಗೆಲ್ಲ ಯಾರಿಗೆ ಬಿಡೋದು? ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಳು ಏನ್ ಮಾಡ್ತಾ ಇದ್ದಾರೆ ತೋರಿಸ್ಬಿಡಿ. ಒಂದು BJP ಲೀಡರ್ ಮಗ ಇವತ್ತು RSS ಫುಲ್ ಟೈಮ್ ಪ್ರಚಾರಕ್ಕೆ ಯಾರನ್ನ ಇದಾರ ತೋರಿಸ್ಬಿಡಿ ನನಗೆ. ಒಬ್ಬ BJP ಮಗ. ಹೌದಪ್ಪ, ದಿನನಿತ್ಯ ಬೆಳಿಗ್ಗೆ ಎದ್ದು ಶಾಖಾಗಿ ಹೋಗ್ತೀರಿ, ಗೌ ಸೇವೆ ಮಾಡ್ತೀರಿ, ಗೌಮೂತ್ರ ಕುಡಿಯೋದು. ಒಬ್ಬ BJP ನಾಯಕರ ಮಗ ತೋರಿಸಿ, ಒಬ್ರು ತೋರಿಸ್ಬಿಡಿ ನನಗೆ ಫುಲ್ ಟೈಮ್ ಪ್ರಚಾರಕ್ಕೆ. ಸುಮ್ಮನೆ ಯಾವುದೋ ಒಂದು RSS ವಿಜಯದಶಮಿ ದಿವಸ ಹೋಗ್ಬಿಟ್ಟು ಚಡ್ಡಿ ಪ್ಯಾಂಟ್ ಹಾಕೊಳೋದಲ್ಲ. ಫುಲ್ ಟೈಮ್ ಪ್ರಚಾರಕ್ಕೆ ಯಾರಿದ್ದಾರೆ? ಕೋಮ ಗಲಭೆಗಳೆಲ್ಲ ಯಾರು ಸಾಯ್ತಾ ಇದ್ದಾರೆ ಸರ್? ಇವ್ರ ಮಕ್ಕಳು ಹೋಗ್ತಾರ ಅಲ್ಲಿ? ಇವತ್ತು ನಾನು ಹೇಳ್ತಾ ಇರೋದೇ ಬಹುಶಃ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಾಯ್ತು, ಎಷ್ಟಿದೆ ಇವರೆಲ್ಲ ಪರೇಶ್ ಮೇಸ್ತಾ ಹೆಸರಲ್ಲಿ ಎಲೆಕ್ಷನ್ ಗೆದ್ರಲ್ಲ ಅಪ್ಪ, ಹೋಗಿದಾರ ಅವ್ರ ಮನೆಗೆ? ಬೇರೆ ಬೇರೆ ಎಷ್ಟೊಂದು ಜನ ತೀರೋದ್ರಲ್ಲ ಪಾಪ ಮಕ್ಕಳು. ಎಲ್ಲಿ, ಎಷ್ಟು ವಯಸ್ಸವ್ರದ್ದು? 22, 25, 28. ಅಂದರೆ ಭಾಳ ಸಂತೋಷದ ವಿಷಯ. ಈಗನ ಜಾಗೃತರಾಗಿ ದಯವಿಟ್ಟು ಒಂದು ಉದ್ಯೋಗ ಹುಡುಕಿ, ತಮ್ಮ ಕುಟುಂಬದವರಿಗೆ ಒಂದು ನೆರವಾಗಿ. ಈ ಕೋಮ ಗಲಭೆಗಳು, ಕೋಮ ಘರ್ಷಣೆಗಳಿಗೆಲ್ಲ ಇವರೆಲ್ಲ ನಿಮ್ಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ದಯವಿಟ್ಟು ಅದನ್ನ ಬಿಡಿ. ಇವರೆಲ್ಲ ಹೇಳ್ತಾ ಇದಾರಲ್ಲ RSS ಅವರು, ಇವರೆಲ್ಲರೂ ಒಂದ್ಸರಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದ್ ನೋಡಿದ್ದೀರಾ? ಒಂದ್ಸರಿ ನಿರುದ್ಯೋಗ ಬಗ್ಗೆ ಮಾತನಾಡೋದು ನೋಡಿದ್ದೀರಾ? ಬೆಲೆ ಏರಿಕೆ ಬಗ್ಗೆ ಮಾತನಾಡೋದು ನೋಡಿದ್ದೀರಾ? ಬರೀ ಇಂಥದಕ್ಕೆ ಮಾತ್ರ ಪ್ರಚೋದನೆ ಕೊಡೋದು. ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಯುವ ಸ್ನೇಹಿತರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ದಯವಿಟ್ಟು ಆ ತಂಟೆಗೆ ಹೋಗ್ಬೇಡಿ. ಯಾರು BJP ನಾಯಕರ ಮಕ್ಕಳು ಅದ್ರಲ್ಲಿಲ್ಲ, ಸಂಘ ಪರಿವಾರದ ಮಕ್ಕಳು ಅದ್ರಲ್ಲಿಲ್ಲ. ಬರೇ ನಿಮಗೆ ಮಾತ್ರ ಇದಕ್ಕೆ ತಳ್ತಾರೆ ಈ ನರಕಕ್ಕೆ. ಆಮೇಲೆ ತಳ್ಳಾದ್ಮೇಲೆ ನಿಮ್ಗೆ ಸಹಾಯಕ್ಕೂ ಯಾರು ಬರೋದಿಲ್ಲ. ಈಗ ನಾನು ಹೇಳ್ತಾ ಇದ್ನಲ್ಲ, ನನ್ಗೆ ಬೆದರಿಕೆ ಆಗ್ದಂತ ಒಬ್ಬ RSS ಒಬ್ಬ ಬೆಂಬಲಿಗ
ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಸರ್ ಅವನಿಗೆ. ಅವ್ರ ತಾಯಿ ನನಗೆ ಫೋನ್ ಮಾಡಿ, ಸರ್ ಹಿಂಗೆ ಯಾಕೆ ಹಿಂಗೆ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ, ನಾವು ಹಿಂಗೆ ಬೆಳೆಸಿಲ್ಲ ಅವನಿಗೆ ಅಂತ ಹೇಳಿದ್ಮೇಲೆ ನಾನೇ ಸುಮ್ಮನೆ ಬಿಟ್ಟೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ ಅವರಿಗೆ. ಹಿಂಗೆ ಘರ್ಷಣೆಯಲ್ಲಿ ಯಾರ್ಯಾರು ನೊಂದಿದ್ದಾರೆ ಯಾರ ಮನೆಗೆ ಹೋಗ್ತಾರೆ ಸರ್ ಇವರು? ತೋರಿಸ್ಬಿಡಿ ನನಗೆ.